ಪಂಚಾಯತಿಗೆ ಮತ್ತೆ ಸ್ವಾಗತ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ನವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನವರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಹೆಗಲಲ್ಲಿ ಹಸಿರು ಟವಲ್ ಹಾಕೊಂಡು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ. ನಾಡಿದ್ದು ಭಾನುವಾರದಿಂದ 3 ದಿವಸಗಳ ಕಾಲ ಜೆಡಿಎಸ್ನ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಬೈರಬಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ರೈತರ ಜೊತೆಗೆ ಈ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. 38 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆ ಇದು. ಪಾದಯಾತ್ರೆಯ ಮಾರ್ಗ 38 ಕಿಲೋಮೀಟರ್ ಉದ್ದದ್ದು. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು ಇದರ ಪ್ರಮುಖ ಉದ್ದೇಶ. ಜೆಡಿಎಸ್ ಏಕಾಂಗಿಯಾಗಿ ಹೋಗುತ್ತಾ, ಜೊತೆಗೆ ಬಿಜೆಪಿ ಬರುತ್ತಾ, ಇದು ಜಂಟಿ ಪಾದಯಾತ್ರೆನ ಅಥವಾ ಒಂಟಿ ಪಾದಯಾತ್ರೆನ, ಇದು ತೀರ್ಮಾನ ಆಗುವಂಥದ್ದು ಇದೆ. ಬೆಂಗಳೂರು, ಬಿಡದಿ, ದೆಹಲಿಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳ ಮೇಲೆ ಚರ್ಚೆಗಳನ್ನು ನಡೆಸಲಾಗಿದೆ. ಆದರೆ ಯಾವುದೇ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸಮನ್ವಯ ಸಮಿತಿ ಸಭೆಯನ್ನು ಬಿಜೆಪಿ ಮತ್ತು ಜೆಡಿಎಸ್ನವರು ಕರೆದಿದ್ದಾರೆ. ಅಲ್ಲಿನಾದರೂ ಸಮನ್ವಯ ಕೂಡುತ್ತಾ? ಬಿಡದಿ ಪಾದಯಾತ್ರೆ ಬಗ್ಗೆ ನಾಳೆ ಘೋಷಣೆಯನ್ನು ಮಾಡಲಿದ್ದಾರೆ ನಾಯಕರುಗಳು. ಜೆಡಿಎಸ್ನವರು ಆಲ್ರೆಡಿ ಪ್ರಿಪರೇಷನ್ಸನ್ನು ಮಾಡಿದ್ದಾರೆ, ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು ಜೆಡಿಎಸ್ನ ಪ್ರಮುಖ ಉದ್ದೇಶ. ಆ ಒಂದು ಉದ್ದೇಶದೊಂದಿಗೆ ಪಾದಯಾತ್ರೆಗೆ ರೆಡಿ ಆಗ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆದಾಗ ಅವರ ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನನ್ನ ಮೇಲಾಗಲಿ ತಮ್ಮಗಳ ಮೇಲಾಗಲಿ ಒಂದು ದೊಡ್ಡ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇದೆ. ಅದನ್ನು ಅರ್ಥಕೊಂಡು ಬಹುಶಃ ಈಗ ಸಮಯ ಬಂದಿದೆ. ಇಷ್ಟು ದಿನಗಳ ಕಾಲ ನಾವು ಕೂಡ ಕಾದು ಕುಳಿತ್ವು. ಆದರೆ ಇವತ್ತು ಸಮಯ ಬಂದಿದೆ. ಇದೇ ತಿಂಗಳು ಆಗಸ್ಟ್ 9, 10 ಹಾಗೂ 11ನೇ ತಾರೀಕು ಬೈರಮಂಗಲದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ಮೋಸ್ಟ್ಲಿ 9 ಗಂಟೆಗೆ ಸಮನ್ವಯ ಸಮಿತಿ ಇದೆ. ಕುಮಾರಸ್ವಾಮಿಯವರು ನಾವು ಎಲ್ಲ ಕೂಡ ನಾಳೆ ಸೇರ್ತೀರಿ. ಬಿಡದಿ ಹೋರಾಟದ ಬಗ್ಗೆ ಏನು ಮಾಡಬೇಕು, ವಿಧಾನಸಭೆಯಲ್ಲಿ ಹೇಗೆ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇನ್ನು ಮುಂದೆ ಒಟ್ಟಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ಏನೋ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಸಮಿತಿಯನ್ನು ಸರ್ಕಾರದ ಕಡೆಯಿಂದ ರಚನೆ ಮಾಡಿಕೊಳ್ಳಲಾಗ್ತಾ ಇದೆ. ಜೆಡಿಎಸ್ ಯಾತ್ರೆಯೊಳಗೆ ಸಮಿತಿ ರಚನೆಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳ್ಕೊಂಡು ಸಚಿವರು ಹೇಳ್ತಾ ಇದ್ದಾರೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದು. ಜೆಡಿಎಸ್ನದ್ದು ಪಾದಯಾತ್ರೆ ಅಲ್ಲ, ಅದು ಪ್ರಾಯಶ್ಚಿತ ಯಾತ್ರೆ. ಅವರು ಪಾದಯಾತ್ರೆ ಮಾಡ್ತಿರೋದಲ್ಲ, ಪ್ರಾಯಶ್ಚಿತ ಯಾತ್ರೆ ಮಾಡ್ತಿದ್ದಾರೆ ಅಂತೇಳಿ ಗೇಲಿ ಮಾಡ್ತಾ ಇದ್ದಾರೆ ಸಚಿವರಾಗಿರುವಂಥ ಎಸ್ ಸಿ ಬಾಲಕೃಷ್ಣ. ಜೆಡಿಎಸ್ ಹೋರಾಟವನ್ನು ಕೆಣಕಿದ್ದಾರೆ ಸಚಿವ HC ಬಾಲಕೃಷ್ಣ. ಆ ಮೂಲಕವಾಗಿ ಅವರು ಪಂಚ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರ ಮಾತನ್ನು ಕೂಡ ನಿಮಗೆ ತೋರಿಸ್ತಾರೆ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲರೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಬರಲಿ, ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರು ಕೇಳಿದ್ರು ನಿಮ್ಮನ್ನ ಟೌನ್ಶಿಪ್ ಮಾಡಿ ಅಂತ. ಯಾಕೆ ನೀವಿಬ್ಬರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ BJP JDS ಸಮ್ಮಿಶ್ರ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ? ಆಮೇಲೆ ನಿಮ್ಮ ಹತ್ರ ರೈತರು ಬಂದಾಗ ಕುಮಾರಸ್ವಾಮಿ ಅವರು ಏನು ನೀವು ನಡವಳಿಕೆ ನಡ್ಕೊಂಡ್ರಿ? ಇವೆಲ್ಲವನ್ನು ಚರ್ಚೆ ಮಾಡೋಣ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ಯಾಕೆ ನೋಯಿಸ್ಕೊತೀರ ನೀವು? ಪಾದಯಾತ್ರೆ ಅಲ್ಲ ಅದು. ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಹೀಗೆ ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ. ಇನ್ನು ಭೂಮಿ ಕೊಟ್ಟವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸವರು ಕೂಡ ಸರ್ಕಾರ ಬಹಳ ವೇಗವಾಗಿ ಮಾಡ್ತಾ ಇದೆ. ಪಾದಯಾತ್ರೆಗೆ ಜೆಡಿಎಸ್ ಸಜ್ಜಾಗ್ತಾ ಇರುವಾಗಲೇ ಭೂಮಿ ಕೊಡ್ತಾ ಇದ್ದಾರೆ ರೈತರು. ಯಾಕಂದ್ರೆ ಅಂತಿಮವಾಗಿ ರೈತರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಯೋಜನೆಯನ್ನು ಒಪ್ಪಿ ಭೂಮಿಯನ್ನು ಕೊಡ್ತಾ ಇದ್ದಾರೆ. ಅಂತಹ ರೈತರಿಗೆ ಚೆಕ್ ವಿತರಣೆಯ ಕೆಲಸವನ್ನ ಸರ್ಕಾರವೂ ಕೂಡ ಮಾಡ್ತಾ ಇದೆ. ರಾಮನಗರದ GBDA ಕಚೇರಿಯಲ್ಲಿ 74 ಮಂದಿ ರೈತರು 117 ಕೋಟಿ ರೂಪಾಯಿಗಳ ಪರಿಹಾರವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಈವರೆಗೂ 1084 ಜನರಿಂದ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಈವರೆಗೂ 1084 ಮಂದಿ, 357 ಮಂದಿಗೆ 460 ಕೋಟಿ ರೂಪಾಯಿಗಳ ಪರಿಹಾರದ ಚೆಕ್ಗಳನ್ನು ರಾಜ್ಯ ಸರ್ಕಾರ ವಿತರಣೆ ಮಾಡಿದೆ. ಪ್ರತಿದಿನ 50 ಮಂದಿ ಭೂಮಾಲೀಕರಿಗೆ ಚೆಕ್ ನೀಡುವ ಮೂಲಕ ರೈತರ ಒಪ್ಪಿಗೆಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ ಪರಿಹಾರದ ಚೆಕ್ಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಪರಿಹಾರ ಯೋಜನೆಯನ್ನು ರಾಜ್ಯ ಸರ್ಕಾರ ಏನು ರೂಪಿಸಿದೆ ಅದರ ಪ್ರಕಾರವಾಗಿಯೇ ಅವರಿಗೆ ಈಗ ಪರಿಹಾರದ ವಿತರಣೆಯೂ ಕೂಡ ಆಗ್ತಾ ಇದೆ. ಹೀಗಿರುವಾಗ ಜೆಡಿಎಸ್ ಒಂದು ಕಡೆ ಪಾದಯಾತ್ರೆ ಮಾಡ್ತಿದೆ. 1000ಕ್ಕೂ ಹೆಚ್ಚು ರೈತರು ಈಗ ತಮ್ಮ ಭೂಮಿಯನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ಜಿದ್ದಾಜಿದ್ದಿ, ರಾಜಕೀಯದ ಜಿದ್ದಾಜಿದ್ದಿಯೂ ಕೂಡ ಇಲ್ಲಿ ಸಾಕ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.